ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷದ ಕುರಿತಾಗಿ ಗೊತ್ತಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ನಿಮಗಾಗ್ತಾ ಇರುವಂಥ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ರೀತಿ ಸಮಸ್ಯೆಗಳು ಹೇಗೆ ಅಂತಂದರೆ ಸಮಸ್ಯೆಗಳ ಸಾಗರ ಅಂತಲೇ ಹೇಳ್ಬೋದು. ಆರ್ಥಿಕ ಸಮಸ್ಯೆಗಳ ಕುರಿತಾಗಿ ಮಾತನಾಡೋದಾದರೆ ಮನೆಯಲ್ಲಿರೋರು ಪ್ರತಿಯೊಬ್ಬರು ಸಂಪಾದನೆ ಮಾಡ್ತಾರೆ, ಆದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಅನ್ನೋಂಥದ್ದು ಸಿಗ್ತಾ ಇರೋದಿಲ್ಲ. ಹಣ ಬರ್ತಾ ಇರುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಕೆಲವ್ರಿಗೆ ಹಣ ಬರೋದು ಕೂಡ ಸ್ಟ್ರಕ್ ಆಗ್ತಾ ಇರುತ್ತೆ. ಈ ತೀವ್ರವಾಗಿರುವಂಥ ಆರ್ಥಿಕ ಸಮಸ್ಯೆಗೆ ಪರಿಹಾರವನ್ನು ತಿಳಿಸೋದಾದರೆ ಏನು ಮಾಡ್ಕೊಳ್ಬೇಕಾಗತ್ತೆ? ಹಣದ ಬುಗ್ಗಟ್ಟು ಒಂದು ರೀತಿ ಕೈ ಕಟ್ಟಾಗ್ದಂಗೆ ಆಗ್ಬಿಡುತ್ತೆ. ಏನು ಹೇಳ್ತೀರಾ ಗುರುಗಳೇ, ಇದಕ್ಕೆ ಹೇಗೆ ಪರಿಹಾರ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ತೀವ್ರವಾಗಿರತಕ್ಕಂತಹ ಆರ್ಥಿಕ ಸಮಸ್ಯೆ ಯಾವುದರಿಂದ ಬಂದಿದೆ? ಮೊದಲು ಇರೋದಿಲ್ಲ, ಇದ್ದಕ್ಕಿದ್ದಂಗೆ ಬಿಗಡಾಯಿಸಿದೆ ಅಂತಂದರೆ 99% ನಾವು ಇನ್ನೊಬ್ಬರನ್ನ ನೋಡಿ ಅವ್ರ ಥರ ಬದುಕಬೇಕು, ಇವ್ರ ಥರ ಬದುಕಬೇಕು. ಇವ್ರ ಮನೆಯಲ್ಲಿ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಏನೋ ಒಂದು ಆಡಂಬರದ ಜೀವನ, ಲಾವಿಶ್ ಲೈಫ್ ಲೀಡ್ ಮಾಡಕ್ಕೆ ಹೋದ್ರೆ ಈ ಸಮಸ್ಯೆ ಸಿಕ್ಕಾಕೊಂಡ್ಬಿಡ್ತೀವಿ. ಬಹುಶಃ ತೋರಿಸ್ಕೊಳಕ್ಕೆ ಹೋಗ್ತಕ್ಕಂಥದ್ದು, ತೋರ್ಪಡೆಗಾಗಿ ಮಾಡ್ತಕ್ಕಂಥದ್ರಿಂದ ಬಹುಶಃ 99 ಜನ ಈ ಒಂದು ಸ್ಥಿತಿಯನ್ನು ಅನುಭವಿಸ್ತಿರ್ತಾರೆ. ಅದು ಇನ್ನು ಕೆಲವರು ಪಾಪ ಸಮಾಧಾನವಾಗಿ ಸಾವಧಾನವಾಗಿ ಯಾವುದೋ ಒಂದು ವ್ಯವಹಾರವನ್ನು ಈ ರೈತ ಬೆಳೆ ಹಿಟ್ಟಂಗೆ ಮಾಡಿರ್ತಾರೆ. ಅವನ ಬೆಳೆ ಚೆನ್ನಾಗಿ ಬೆಳೆದಿದ್ದರೂ ಕೂಡ ಅದಕ್ಕೆ ಮಾರ್ಕೆಟಲ್ಲಿ ಬೆಲೆ ಇಲ್ಲದೆ ಕುಸಿದು ಬಿದ್ದಿರ್ತಾನೆ. ಅದು ಬೇರೆ, ಕಷ್ಟದ್ದು ಬೇರೆ. ಈ ತರಹದ್ದು ಎರಡಕ್ಕೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ತೀವ್ರವಾಗಿ ನಾವೇನಾದರೂ ನೋವು ಕಂಡಿದ್ದರೆ ಏನು ಹೇಳ್ತಾನಂತಂದರೆ, ಇದಕ್ಕೊಂದು ಶಾಸ್ತ್ರ ಪ್ರಮಾಣದ ಒಂದು ವಾಕ್ಕು ಅಂತ ಇದೆ. ಅದನ್ನು ಮಾತಾಡೋದಾದರೆ, ಮನೆಯಲ್ಲಿ ಈಗ ನೀವು ಹೇಳೋವಂಥದ್ದು, ಎಲ್ಲರೂ ದುಡಿತಿದ್ದಾರೆ, ಏನಾಗ್ತಿದೆಯೋ ಅದು ಹಣ ಗೊತ್ತಿಲ್ಲ. ನೆಕ್ಸ್ಟ್ ಯಾವುದೋ ಒಂದು ವೆಹಿಕಲ್ EMI ಕಟ್ಟಕ್ಕೆ ಇರಲ್ಲ, ಮತ್ತೊಂದಕ್ಕೆ ಇನ್ನೊಂದಕ್ಕೆ, ಈ ರೀತಿಯಾಗಿ ಅವ್ರಿಗೆ ತುಂಬ ವ್ಯಥೆ ಬಾಧೆಯನ್ನು ಪಡೆದಿದ್ದರೆ ಕುಟುಂಬದ ಸಂಖ್ಯೆ 4. ಅಂತಹ 4 ಮಂತ್ರಗಳಿದ್ದಾವೆ. ಆ 4 ಕೂಡ ಈ ಕುಟುಂಬದ ದಂಪತಿಗಳಿಬ್ಬರೂ ಕೂಡ ಕುಳಿತುಕೊಂಡು ಬಹುಶಃ ಅವರಿಗೆ ಯಾವ ಸಾಧ್ಯವಾಗುತ್ತೋ ಆ ಸಮಯವಾದರೂ ಸರಿಯೇ, ತುಂಬ ಬೇಗ ಹೆದ್ರೆ ಪಾಪ ಅವ್ರ ಕೆಲಸಕ್ಕೆ ಹೋಗೋಕ್ಕೂ ನಿದ್ದೆಗೆಲ್ಲ ಅಡಚಣೆ ಆಗಬಹುದು. ಬಹುಶಃ ಒಟ್ಟಾರೆ ಸೂರ್ಯೋದಯ ಮುಂಚೆ ಅಥವಾ ಸೂರ್ಯೋದಯ ಆದ ಮೇಲೆ ಸಾತ್ವಿಕ ಸಮಯ ಅಂತಿರ್ತಕ್ಕಂತಹದ್ದು ಏನು ಬರುತ್ತೋ ಅಷ್ಟರ ಒಳಗಾದರೂ ಮಾಡ್ಕೊಳ್ಳೋದು. 5 ರಿಂದ 7 ಗಂಟೆ ಒಳಗಡೆ ಏನಾದರೂ ಈ ದಂಪತಿಗಳಿಬ್ಬರು ಕೂಡ ಕುಳಿತು ಮಾಡಬೇಕು. ಇಲ್ಲಿ ಒಬ್ಬರೇ ಕುಳಿತು ಮಾಡಿದಾಗ ಮಧ್ಯಮ ಫಲ, ಉತ್ತಮ ಫಲವನ್ನೇ ನಾವು ಪಡೆಯೋಣ ಅಂತಂದರೆ ದಂಪತಿಗಳಿಬ್ಬರು ಕೂಡ ಮಾತಾಡಿಕೊಳ್ತಾ ಒಂದು ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸ್ತೀವಿ. ನಾವು ಬಹುಶಃ ನಾವು ಈ ಒಂದು ಕಡು ಬಡತನದಿಂದ ನಾವು ತುಂಬ ಚೆನ್ನಾಗಿದ್ದು ಈ ಸ್ಥಿತಿ ತಲುಪಿಟ್ಟಿದ್ದೀವಿ, ಈ ನೋವಿಂದ ನಾವು ಹೊರಗೆ ಬರಬೇಕು ಅನ್ನೋದೇ. ಆದರೆ ಈ 4 ಕೂಡ ನೀವು ಮಾಡಿಕೊಳ್ಳಬೇಕು ಪ್ರೀತಿಯ ಬಂಧುಗಳೇ. ದಂಪತಿಗಳಿಬ್ಬರು ಕೂಡ ಕುಳಿತುಕೊಳ್ತಾ ಮಾಡುವಂಥ ವ್ರತವಿದು. 1ನೇದು ಕನಕದಾರ ಸ್ತೋತ್ರವನ್ನು ಓದುವಂಥದ್ದು. 48 ದಿನಗಳು ಪ್ರತಿನಿತ್ಯ ನಿಮ್ಮ ಜಾಯಮಾನ ಇರೋ ತನಕ ಹೇಳ್ಕೊಳ್ತಾ ಹೋಗಿ, ಇನ್ನು ನಿಮಗೆ ಯಾರು ಸಾಟಿ, ಹಾಗೆ ಬೆಳೆದು ಬಿಡ್ತೀರಿ. 1ನೇದು ಕನಕದಾರ ಸ್ತೋತ್ರ, 2ನೇದು ಲಕ್ಷ್ಮೀ ಅಷ್ಟೋತ್ತರ, 3ನೇದು ಋಣಮೋಚನ ಲಕ್ಷ್ಮೀ ನಾರಸಿಂಹ ಸ್ತೋತ್ರ, 4ನೇದು ಋಣಮೋಚನ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ. ಈ 4 ಕೂಡ ನೀವೇನಾದರೂ ಶ್ರದ್ಧೆ ಭಕ್ತಿಯಿಂದ ಒಂದೇ ಸಮಯದಲ್ಲಿ ಪಠಿಸ್ತೀನಿ ಅಂತಂದರೆ ದಿನೇ 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 ನಿಮ್ಮ ಆರ್ಥಿಕ ಅಭಿವೃದ್ಧಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕಾಣುತ್ತೆ. ಪ್ರೀತಿಯ ಬಂಧುಗಳೇ, ನೀವು ಬೇಕಾದರೆ ಅದನ್ನು ಪರೀಕ್ಷೆ ಮಾಡ್ಬೋದು. ನಮಗೆ ಯಾವ ದಾರಿಗಳು ಇಲ್ಲ, ಮುಚ್ಚೋಗಿದೆ. ಎಲ್ಲ ನಮಗೆ ಬರಬೇಕಾಗಿರ್ತಕ್ಕಂತಹ ಭಾಗ್ಯಗಳ ಬಾಗಿಲು ಮುಚ್ಚಿ ಹೋಗಿದೆ ಅಂತಂದರೆ ಭಗವಂತ ಅನ್ನುವ ಮತ್ತೊಂದು ಬಾಗಿಲನ್ನು ತೆರೀತಾನೆ. ಅದೇ ನೀವು ಮಾಡತಕ್ಕಂಥ ಈ ಸಂಕಲ್ಪ. ಪ್ರೀತಿಯ ಬಂಧುಗಳೇ, ಇದನ್ನು ಮಾಡಿಕೊಳ್ಳಿ. ದಂಪತಿಗಳಂತಹ ನೋವಿಂದ ಹೊರಗೆ ಬರುತ್ತೀರಿ. 48 ದಿನ ಇನ್ನೂ ಸಾಧ್ಯವಾಯಿತಾ? ಮತ್ತು ಮುಂದುವರೆಸಿ.
108 ದಿನ. ಇನ್ನೂ ಸಾಧ್ಯವಾಯಿತಾ 1 ವರ್ಷ ಕೂಡ ಮುಂದುವರೆಸಿ, ಏನು ಕೂಡ ತಾಪತ್ರಯವಿಲ್ಲ. ಯಾಕೆ ನೀವು ಜೀವ ಇರೋ ತನಕ ಜೀವನ ಮಾಡಬೇಕು ಅನ್ನೋದಾದರೆ ನಾವು ಪ್ರತಿನಿತ್ಯ ಕಷ್ಟಪಡ್ತಾನೆ ಇರ್ತೀವಲ್ಲ, ಅದಕ್ಕಾಗಿ ಇದು ಬಹುಶಃ ಒಂದು 20 ನಿಮಿಷಗಳ ಕಾಲ ಅಥವಾ ಒಂದು ಅರ್ಧ ತಾಸು ಸಮಯವನ್ನು ಈ ಒಂದು ಸ್ತೋತ್ರವನ್ನು ಹೇಳಲಿಕ್ಕೆ, ಅದು ಕೂಡ ಭಗವಂತನ ಶರಣಾಗಿ ಬಿಡಬೇಕು. ನನಗೆ ಬೇರೆ ಯಾವ ದಾರಿ ಕಾಣ್ತಾನೆ, ನೀನು ಬಿಟ್ಟರೆ ನನ್ನ ಮುಂದೆ ಎಂಥ ಕಾಣ, ನನಗೆ ಯಾವ ಲೋಕವೂ ಕೂಡ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನು ನೀವು ಮಹಾನುಭಾವನ ಮುಂದಿಡುತ್ತಾ ಈ 4 ಮಂತ್ರಗಳು ಹೇಳಿಕೊಳ್ತೀರಿ. ಅಂತಹ ತೀವ್ರವಾದ ಆರ್ಥಿಕ ಪರಿಸ್ಥಿತಿಯಿಂದ ಹೊರಗೆ ಬರುತ್ತಾ ಬಹಳಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ತಾವು ಕಾಣುತ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಅರ್ಥಪೂರ್ಣವಾಗಿರುವಂಥ ಮಾತನ್ನು ಹೇಳಿದ್ರೆ, ಇನ್ನೊಬ್ಬರನ್ನ ನೋಡಿ ನಾವು ಅವ್ರ ಥರನೇ ಲೈಫ್ನ ಲೀಡ್ ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ನಾವು ಹೊಡೆತಗಳನ್ನ ತಿಂತೀವಿ ಅಥವಾ ನಮ್ಗೆ ಎಲ್ಲೋ ಒಂದು ಕಡೆ ತೀವ್ರವಾಗಿ ಹಣಕಾಸಿನ ಮುಗ್ಗಟ್ಟಿಗೆ ಒಳಗಾಗ್ತೀವಿ ಅಂತ. ಒಟ್ಟಾರೆ ಹೇಳೋದಾದರೆ ನಮ್ಮ ಜೀವನ ಇರೋ ತನಕ ಯಾವ ರೀತಿ ಕನಕದಾರ ಸ್ತೋತ್ರವನ್ನು ನಾವು ಪಠನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಮೊದಲು 48 ದಿನಗಳಲ್ಲೇ ನಮಗೆ ಆ ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ತೊಂದರೆಗಳಾಗ್ತಾ ಇದೆ, ಹಣಕಾಸೇನೋ ಬರ್ತಾ ಇದೆ ಆದರೂ ಕೂಡ ಒಂದು ರೀತಿಯಾಗಿರುವಂಥ ಮುಗ್ಗಟ್ಟಾಗ್ತಾ ಇದೆ, ಸಾಕಾಗ್ತಿಲ್ಲ, ಅಥವಾ ಬರ್ತಿರುವಂಥ ಹಣ ಬೇಗ ಖರ್ಚಾಗ್ತಾ ಇದೆ ಅಂತಂದರೆ ಯಾವ ರೀತಿಯಾಗಿರುವಂಥ ಒಂದು ಕನಕದಾರ ಸ್ತೋತ್ರದ ಪಠಣೆಯನ್ನು ನೀವು ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.